ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂತಿದ್ದೀರಾ, ಸೊ ತಮ್ನೇಲಲ್ಲಿ ನೋಡಿದಾಗೆ ನಿಮ್ಮದೇ ಆದಂಥ ಒಂದು ಸಪ್ರೇಟ್ ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿ. ಸೊ ಯಾವ ರೀತಿ ಅಂದರೆ ನೋಡಿ, ಆಲ್ರೆಡಿ ನನ್ನ ಚಾನಲ್ಗಳಿದೆ, ಬಟ್ ಆದರೆ ಈಗ ನಾನು ಸಪ್ರೇಟ್ ಒಂದು ಚಾನಲ್ ಬೇಕು. ಯಾಕಂದರೆ ನಾನು ಒಂದು ಚಾನಲ್ನ ಕಳ್ಕೊಂಡಿದ್ದೀನಿ. ಸೊ ಅದು ಏನಕ್ಕೆ ಕಳ್ಕೊಂಡೆ, ಹೇಗೆ ಕಳ್ಕೊಂಡೆ ಅನ್ನೋದೆಲ್ಲ ಹೇಳ್ತೀನಿ. ಸೊ ಚಾನಲ್ನ ಹೆಂಗೆ ಕ್ರಿಯೇಟ್ ಮಾಡಿ ಅಂದರೆ, ಸೊ ನೋಡಿ, ಸೊ ಇಮೇಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಕೇಳುತ್ತೆ ಫಸ್ಟ್ ನೇಮ್ ಮತ್ತು ಸರ್ ನೇಮ್ ಅಂತ. ಸೊ ನೀವೇನು ಮಾಡಿ ಅಂದರೆ, ನಿಮ್ಮ ಚಾನಲ್ ನೇಮ್ ಏನು ಇಡಬೇಕು ಅಂತ ಥಿಂಕ್ ಮಾಡಿರ್ತಿರಲ್ಲ, ಅದೇ ರೀತಿ ಕೊಡಿ. ಸೊ ಅದು ನಿಮಗೆ ಕೆಲವು ನೇಮ್ಗಳನ್ನ ಸಜೆಸ್ಟ್ ಮಾಡಿದೆ. ಸೊ ನೋಡಿ, ನನ್ನ ಹೆಸರು, ಈಗ ನಾನು ಸಿಂಗಲ್ ಸ್ಕ್ರೀನ್ ನವೀನ್ ಅಂತ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತಿದ್ದೀನಿ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸಿಂಗಲ್ ಸ್ಕ್ರೀನ್ ಸರ್ನೇಮ್ ಏನಿದೆ ಅಲ್ಲಿ ನವೀನ್ ಅಂತ ಕೊಡ್ತೀನಿ. ಸೊ ಈಗ ಏನು ಮಾಡುತ್ತೆ ಅಂದರೆ, ಗೂಗಲ್ ನನಗೆ ಕೆಲವು ಇಮೇಲ್ ಐ ಡಿಗಳನ್ನ ಸಜೆಸ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು ಅಂದರೆ, ಇಲ್ಲಿ ನೋಡಿ, ನನಗೆ ಈಗ ಯೂಟ್ಯೂಬ್ ಕೆಲವು ಸಜೆಷನ್ ಮಾಡ್ತಾಯಿದೆ. ಅಂದರೆ ಸಿಂಗಲ್ ಸ್ಕ್ರೀನ್ ನವೀನ್ ಯಾವ ರೀತಿ ಬೇಕು, ಸಿಂಗಲ್ ಸ್ಕ್ರೀನ್ ನವೀನ್ @gmail.com ಬೇಕಾ, ಅಥವಾ ನವೀನ್ ಸಿಂಗಲ್ ಸ್ಕ್ರೀನ್ @gmail.com ಬೇಕಾ, ಅಥವಾ ಬೇರೆ ಏನಾದರೂ ಬೇಕಾ ಅಂತ. ನೋಡಿ, ನನಗೆ ಏನು ಬೇಕಿತ್ತು, ಸಿಂಗಲ್ ಸ್ಕ್ರೀನ್ ನವೀನ್ @gmail.com ಅನ್ನೋದು ತುಂಬ ಈಸಿಯಾಗಿ ಬಂದ್ಬಿಡುತ್ತಲ್ವ. ನಾನು ಯಾವ್ದಾದ್ರು ಯಾರಿಗಾದ್ರು ಒಂದು ರೆಫರ್ ಮಾಡಬೇಕಾದ್ರೆ, ಸೊ ನಂದೊಂದು ಇಮೇಲ್ ಐ ಡಿ ಸಿಂಗಲ್ ಸ್ಕ್ರೀನ್ ನವೀನ್ @gmail.com ಅಂತ ಹೇಳಿ ಬಿಡ್ಬೋದು. ಅಂದರೆ ನನ್ನ ಚಾನಲ್ ನೇಮ್ ಕೂಡ ಅದೇ ಇರೋದ್ರಿಂದ ತುಂಬ ಈಸಿಯಾಗಿ ಆಗುತ್ತೆ. ಆ್ಯಂಡ್ ಯೂಟ್ಯೂಬ್ನ ಎಲ್ಲ ಅಪ್ಡೇಟ್ಗಳು ನಿಮಗೆ ಈ ಒಂದು ಇಮೇಲ್ ಐ ಡಿ ಏನು ಕ್ರಿಯೇಟ್ ಮಾಡಿರ್ತೀರ, ಸೊ ಇದೇ ಐ ಡಿಗೆ ಬರ್ತಾ ಇರುತ್ತೆ. ಸೊ ಮಿಕ್ಸ್ ಆಗಲ್ಲ. ನಿಮ್ಮ ಇಮೇಲ್ ಐ ಡಿ ಇವಾಗ ಫೋನ್ಪೇ ಲಿಂಕ್ ಇರುತ್ತೆ, ನಿಮ್ಮ ಬ್ಯಾಂಕ್ ಖಾತೆಗಳ ಲಿಂಕ್ ಇರುತ್ತೆ, ಜೊತೆಗೆ ನಿಮ್ಮ ಕಾಲೇಜು, ಆಫೀಸು, ಎಲ್ಲ ಮೇಲ್ಗಳು ಕೂಡ ಒಂದೇ ಮೇಲ್ಗೆ ಬರ್ತಾ ಇರುತ್ತೆ. ಸೊ ಅದರ ಜೊತೆಗೆ ಯೂಟ್ಯೂಬ್ ಕಳಿಸುವಂಥ ಮೇಲು ಮಿಕ್ಸ್ ಆದರೆ, ಸೊ ಎಷ್ಟು ನೋಟಿಫಿಕೇಶನ್ಗಳನ್ನ ನೀವು ಮಿಸ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಯಾಕೆಂದರೆ ಕಾಪಿರೈಟ್ ಸ್ಟ್ರೈಕ್ಗಳು ತುಂಬ ಜಾಸ್ತಿ ಆಗ್ತದೆ. ಆ್ಯಂಡ್ ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನು, ಯೂಟ್ಯೂಬ್ಗಳು ಈಗ ಎಷ್ಟೆಲ್ಲ ಸ್ಟ್ರಿಕ್ಟ್ ಆಗ್ತಾ ಇದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಯಾಕಂದರೆ ಆಲ್ರೆಡಿ ನಾನು ಒಂದು ಚಾನೆಲ್ನ ಕಳ್ಕೊಂಡಿದ್ದೀನಿ, ಅದು ಹಣ ಬರುವ ಸಮಯಕ್ಕೆ. ಸೊ ಆ ತಪ್ಪುಗಳನ್ನ ನೀವು ಮಾಡಬಾರ್ದು ಅನ್ನೋ ರೀಸನ್ಗೋಸ್ಕರನೇ ನಾನು ಕೆಲವು ವಿಷಯಗಳನ್ನು ಹೇಳ್ತಿದ್ದೀನಿ. ಓಕೆ, ಸೊ ಎಲ್ಲ ಎಕ್ಸೆಪ್ಟ್ ಕೊಡಿ. ಸೊ ನೋಡಿ, ಇವಾಗ ನಮ್ಮ ಚಾನೆಲ್ ಓಪನ್ ಆಯಿತು. ಈಗ ಆಲ್ರೆಡಿ ಮೇಲ್ ಇದ್ದವರು ಕೂಡ ಇದೇ ರೀತಿನೇ ಮಾಡಿ ಬೇಸಿಕಲಿ. ಸೊ ಈಗ ನೋಡಿ, ನನ್ನ ಚಾನೆಲ್ ಆಯಿತು. ಸೊ ಸಿಂಗಲ್ ಸ್ಕ್ರೀನ್ ನವೀನ್ ಕ್ರಿಯೇಟ್ ಎ ಚಾನೆಲ್. ಓಕೆನಾ, ಚಾನೆಲ್ ಆಗಿದೆ ನಂದು. ಇವಾಗ ಸಿಂಗಲ್ ಸ್ಕ್ರೀನ್ ಅಂತ ಏನಿದೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ, ಹೌ ಯು ವಿಲ್ ಅಪಿಯರ್ ಅಂತ. ಅಂದರೆ ಪಿಕ್ಚರ್, ನೀವು ಪ್ರೊಫೈಲ್ ಪಿಕ್ಚರನ್ನು ಯಾವ್ದು ಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಫೋಟೋಸ್ ಯಾವ್ದು ಬೇಕಾದರೂ ಹಾಕ್ಬೋದು. ಸೊ ನಾನೇನು ಮಾಡ್ತೀನಿ ಅಂದರೆ, ಈ ಥರ ಹಾಕ್ತೀನಿ. ಆ್ಯಂಡ್ ಇದು ಹ್ಯಾಂಡಲ್ ಅಂತ ಇರುತ್ತಲ್ಲ, ಹ್ಯಾಂಡಲ್ ಅಂದರೆ ನಿಮ್ಮನ್ನು ಯಾರಾದರೂ ಹ್ಯಾಶ್ ಟ್ಯಾಗ್ ಅಂದರೆ @ಸಿಂಗಲ್ ಸ್ಕ್ರೀನ್ ನವೀನ್ ಅಂತಂದರೆ ನಿಮ್ಮ ಚಾನಲ್ ರೆಫರ್ ಆಗುತ್ತೆ. ಸೊ ಆ ರೀತಿ. ಸೊ ಹ್ಯಾಂಡಲ್ ಅನ್ನೋದೇನಿದೆ, ಸೊ ಅದು ಒಂದು ಸಪ್ರೇಟ್ ಟಾಪಿಕ್, ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಸೊ ಬೇಸಿಕ್ಕಾಗಿ ಚಾನಲ್ ಕ್ರಿಯೇಟ್ ಮಾಡೋದಂದರೆ ಇಷ್ಟೇ. ಸೊ ಇದಾದಮೇಲೆ ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ಪ್ಲಸ್ ಅನ್ನೋ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಪ್ರೇಟ್ ಆಗಿ ನಿಮಗೆ ಗ್ಯಾಲರಿ ಒಂದು ಫೋಟೋ ವಿಡಿಯೋನು ಡೈರೆಕ್ಟ್ ಹಾಕ್ಬೋದು. ಇಲ್ಲಾಂದರೆ ಇಲ್ಲಿ ಆ್ಯಡ್ ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವಿಡಿಯೋ ಅಂತ ಓಪನ್ ಆಗುತ್ತೆ. ಸೊ ನೋಡಿ, ನಾನೀಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅಥವಾ ಗ್ಯಾಲರಿಯಲ್ಲಿ ಇದ್ದರೆ ಗ್ಯಾಲರಿಯಲ್ಲಿ ಹೋಗಿ ಕೂಡ ಈ ರೀತಿ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ, ಈಗ ನಾನು ಸೆಲೆಕ್ಟ್ ಮಾಡಿದೆ. ಈಗ ಟೈಟಲ್ ಕ್ರಿಯೇಟ್ ಮಾಡಿ. ಫಸ್ಟ್ ನಾನು ನಿಮ್ಮ ಟೈಟಲ್ ಏನು ಮಾತಾಡ್ತಾ ಇರೋದು ಇವತ್ತು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ಸೊ ನಾನು ಈ ರೀತಿ ಒಂದು ಟೈಟಲ್ ಹಾಕಿದೆ. ಇದಾದಮೇಲೆ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ ಅಂದರೆ ಡೀಟೇಲ್ ಆಗಿ ಕೂಡ ಹೇಳ್ಬೋದು ನೀವು ಏನು ಹೇಳೋಕೆ ಹೊರಟಿದ್ದೀರಾ, ಅಥವಾ ಹ್ಯಾಶ್ ಟ್ಯಾಗ್ಗಳನ್ನ ಯೂಸ್ ಮಾಡ್ಬೋದು, ಅಥವಾ ನೀವು ಆಲ್ರೆಡಿ ತುಂಬ ವೀಡಿಯೋಸ್ಗಳನ್ನ ಮಾಡಿದರೆ ಇಲ್ಲಿ ಲಿಂಕ್ಗಳನ್ನು ಹಾಕ್ಬೋದು. ತುಂಬ ವಿಷಯಗಳಿದೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಗ್ಗೆ ಕೂಡ ತುಂಬ ಡೀಟೇಲ್ ಆಗಿ ಹೇಳ್ತೀನಿ. ಡಿಸ್ಕ್ರಿಪ್ಷನ್ ಮುಗಿಯೋ ಟೈಮಲ್ಲೇ ಅದು ವೆರಿಫಿಕೇಶನ್ ಕೇಳುತ್ತೆ. ಸೊ ನಮ್ಮ ಡೀಟೇಲ್ಸನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಈಗ ಏನು ಮಾಡಬೇಕು ಅಂದರೆ, ನಾವು ನೆಕ್ಸ್ಟ್ ಕೊಡಬೇಕು ನಮ್ಮ ಫೋನ್ ನಂಬರ್ ಏನಿದೆ ಅದಕ್ಕೆ ಸೊ ನಮ್ಮ ಫೋನ್ ನಂಬರ್ ಏನಿದೆ ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಅದು ಟೆಕ್ಸ್ಟ್ ಮಾಡಿ ಅಥವಾ ಕಾಲ್ ಮಾಡಬೇಕು. ಟೆಕ್ಸ್ಟ್ ಮಾಡಬೇಕಲ್ಲ ಕಾಲ್ ಮಾಡಬೇಕು ಅನ್ನೋ ಒಂದು ಆಪ್ಷನ್ ಅನ್ನು ಕೇಳುತ್ತೆ. ಸೊ ನಾನು ಟೆಕ್ಸ್ಟ್ ಅಂತ ಕೊಡ್ತೀನಿ. ಒಂದು OTP ಬರುತ್ತೆ. ಸೊ OTP ಬಂದ ತಕ್ಷಣ ಆ OTP ಹೊಡೆದ ತಕ್ಷಣ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಅದು ವೆರಿಫಿಕೇಶನ್ ಆಗುತ್ತೆ. ಅದಾದಮೇಲೆ ತಮ್ನೈಲ್ನ ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ತಮ್ನೈಲ್ ನಾನು ಜಸ್ಟ್ ಇಷ್ಟೇ ಚಿಕ್ಕದಾಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತಮ್ನೈಲ್ ಡಿಸೈನ್ ಮಾಡೋದು ಹೆಂಗೆ, ಕಂಪ್ಲೀಟಾಗಿ ಮೊಬೈಲ್ನಲ್ಲೇ ಮಾಡೋದು ಹೆಂಗೆ ಅನ್ನೋದನ್ನು ಕೂಡ ಹೇಳಿಕೊಡ್ತೀನಿ. ಜಸ್ಟ್ ಒಂದು ಫೋಟೋ, ಈ ಸಿನಿಮಾದ ಒಂದು ಬಗ್ಗೆ ಸ್ವಲ್ಪ ಮಾತಾಡಿದೆ. ಸೊ ಆ ಒಂದು ಟೈಟಲ್ ಜಸ್ಟ್ ಇಷ್ಟು ಹಾಕಿದ್ದೀನಿ, ಆಯಿತಾ. ಸೊ ಇಲ್ಲಿ ನೋಡಿ, ನಾವು ಪಬ್ಲಿಷ್ ಮಾಡೋ ಟೈಮಲ್ಲಿ 3 ರೀತಿ ನಮಗೆ ಆಪ್ಷನ್ ಕಾಣುತ್ತೆ. ಅಂದರೆ ಪಬ್ಲಿಕ್ ಅಂದರೆ ಸಾರ್ವಜನಿಕವಾಗಿ ಓಪನ್ ಆಗುತ್ತೆ. ಅಂದರೆ ಅನ್ಲಿಸ್ಟೆಡ್ ಅಂದರೆ ನೀವು ಯಾರಿಗೆ ಲಿಂಕನ್ನು ಕಳಿಸ್ತೀರೋ
ಅವರು ಮಾತ್ರ ಓಪನ್ ಮಾಡ್ಬೋದು. ಅಂದರೆ ನೀವು ಒಬ್ಬರಿಗೆ ಲಿಂಕ್ ಕಳಿಸಿದ್ರೆ ಅವರು ಇನ್ನೊಬ್ಬರಿಗೆ ಲಿಂಕ್ ಕಳಿಸಿದ್ರು, ಜಸ್ಟ್ ನಿಮ್ಮ ಚಾನಲ್ ಓಪನ್ ಮಾಡಿದ ತಕ್ಷಣ ಬರಲ್ಲ, ಬಟ್ ಆ ಲಿಂಕ್ ಓಪನ್ ಮಾಡಿದ ತಕ್ಷಣ ಮಾತ್ರ ಬರುತ್ತೆ. ಇನ್ನೊಂದಿದೆ ಪ್ರೈವೇಟ್ ಅಂತ. ಪ್ರೈವೇಟ್ ಅಂದರೆ ನೀವು ಯಾರಿಗೆ ಕಳಿಸ್ತೀರಾ ಅವ್ರು ಮಾತ್ರ ನೋಡ್ಬೋದು. ಅಂದರೆ ನೀವು ಒಬ್ರಿಗೆ ವಿಡಿಯೋ ಕಳಿಸ್ತೀರಾ, ಅವ್ರು ಇನ್ನೊಬ್ರಿಗೆ ಕಳಿಸಿದ್ರೆ ಅದು ನೋಡೋಕ್ಕಾಗಲ್ಲ. ನೀವೇನೇ ಯಾರ್ಯಾರಿಗೆ ಕಳಿಸ್ತೀರಾ ಅವ್ರು ಮಾತ್ರ ನೋಡ್ಬೋದು. ಸೊ ಈ ರೀತಿ. ಸೊ ನಾನೀಗ ಪಬ್ಲಿಕ್ ಕೊಡ್ತೀನಿ. ಆ್ಯಂಡ್ ಇದರಲ್ಲೂ ತುಂಬ ಆಪ್ಷನ್ಗಳಿವೆ. ನಿಮ್ಗೆ ಒಂದೇ ಸಲ ಈ ವಿಡಿಯೋದಲ್ಲಿ ತುರ್ಕಲ್ಲ, ಡೀಟೇಲ್ ಆಗಿ ಹೇಳ್ತೀನಿ. ಜಸ್ಟ್ ಬೇಸಿಕ್ ಆಗಿ ಪಬ್ಲಿಕ್ ಕೊಡಿ. ಆ್ಯಂಡ್ ನೆಕ್ಸ್ಟು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಡಾಟಾ ಕರೆಕ್ಟಾಗಿ ಕನೆಕ್ಷನ್ ಇರಲಿ, ಯಾಕೆಂದರೆ ಹೊಸಬರಿಗೆ ತುಂಬ ಟೈಮ್ ತಗೊಳುತ್ತೆ ಒಂದು ಫಸ್ಟ್ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಬೇಕಾದ್ರೆ. ತುಂಬ ಮುಖ್ಯವಾಗಿ ಒಂದ್ಸಲ ನೀವು ಅಪ್ಲೋಡಿಗೆ ಕೊಟ್ಟ ನಂತರ ನೀವು ಸ್ಕ್ರೀನನ್ನು ಕ್ಲೋಸ್ ಮಾಡಿ, ಬಟ್ ಡಾಟಾ ಒಂದು ಆನ್ ಇಟ್ಟರೆ ಸಾಕು. ರಿಮೈನಿಂಗ್ ಎಲ್ಲಾನು ಕ್ಲೋಸ್ ಮಾಡಿ. ನೀವು ನಿಮ್ಮ ಬೇರೆ ಏನಾದರೂ ಅಂದರೆ ಇನ್ಸ್ಟಾ ಆಗಲಿ ಬೇರೆ ಯಾವ ಆ್ಯಪ್ಗಳನ್ನ ಕೂಡ ಯೂಸ್ ಮಾಡ್ಬೋದು. ಅಪ್ಲೋಡಿಂಗ್ ಏನಿದೆ ಅದು ಆಗ್ತಾನೆ ಇರುತ್ತೆ, ಆಯಿತಾ. ಸೊ ಒಮ್ಮೆ ಅಪ್ಲೋಡ್ ಆದ ತಕ್ಷಣ ನೀವು ಹೋಗಿ ಚೆಕ್ ಮಾಡಿ ಅಪ್ಲೋಡ್ ಕಂಪ್ಲೀಟ್ ಅಂತ ಬಂದಿರುತ್ತೆ. ಸೊ ಈಗ ಯಾವುದೇ ವ್ಯೂಸ್ಗಳಾಗಿಲ್ಲ ನೋಡಿ, 36 ನಿಮಿಷ ಆಯಿತು. ಸೊ ಫಸ್ಟ್ ವ್ಯೂಸ್ ನನ್ನ ಚಾನಲ್ಗೆ ನಾನೇನೇ ಮಾಡಿ ಆಯಿತು, ಆಯಿತಾ. ನೋಡಿ ಸಿಂಗಲ್ ಸ್ಕ್ರೀನ್ ನವೀನ್ ಚಾನಲ್ ಕ್ರಿಯೇಟ್ ಆಯಿತು, ವಿಡಿಯೋ ಈಸ್ ಔಟ್ ಅಷ್ಟೇ. ಮತ್ತೇನು ತುಂಬ ದೊಡ್ಡದಲ್ಲ. ಯೂಟ್ಯೂಬ್ ಅಂದರೆ ದೊಡ್ಡ ಒಂದು ಕಂಪ್ಯೂಟರ್ ಸೈನ್ಸ್ ಏನಲ್ಲ, ಎಂತೆಂಥವ್ರು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಒಂದು ತುಂಬ ಸ್ಟ್ರಗಲ್ ಅಂದ್ರೂ ಕೂಡ ಕಡಿಮೆ ಸಮಯದಲ್ಲಿ ಕ್ರಿಯೇಟ್ ಮಾಡಿ ತುಂಬ ವಿಷಯಗಳನ್ನ ಕಲಿತೆ. ಅಂದರೆ ಯಾಕಂದರೆ ನಾನೊಬ್ಬ ಈಗ ಸಕ್ಸಸ್ಫುಲ್ ಅನ್ನೋಕ್ಕಿಂತ ಒಬ್ಬ ಫೇಲ್ಯೂರ್ ಯೂಟ್ಯೂಬರ್ ಅಂತ ಹೇಳ್ತೀನಿ. ಬಟ್ ಕೆಲವು ತಪ್ಪುಗಳು ಮಾಡಿದ್ರಿಂದ ಹಿಂಗೆ ಮಾಡಿಕೊಂಡೆ. ಬಟ್ ಓಕೆ, ಆ ತಪ್ಪುಗಳನ್ನ ಹೇಳ್ತೀನಿ. ಅಟ್ಲೀಸ್ಟ್ ನೀವು ಕೂಡ ಅದನ್ನು ಅಟ್ಲೀಸ್ಟ್ ಆ ತಪ್ಪುಗಳನ್ನ ನೀವು ನೋಡ್ಕೊಂಡ್ರೆ ನಂತರ ಮಿಸ್ಟೇಕ್ಗಳನ್ನ ಮಾಡಲ್ಲ. ಅಂಡ್ ಓಕೆ, ನಿಮ್ಗೆ ಏನೇನು ಡೌಟ್ ವಿಷಯ ಏನಪ್ಪಾ ಅಂತಂದ್ರೆ ನಿಮ್ಮ ಕನ್ನಡ ಸಿನಿಮಾಗಳು ವಿಡಿಯೋಸ್ಗಳನ್ನ ಮಾಡ್ತೀನಿ. ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮೊಬೈಲ್ನಲ್ಲೇ ಎಡಿಟಿಂಗ್, ಥಂಬ್ನೇಲ್ ಡಿಸೈನಿಂಗ್ ಆ್ಯಂಡ್ ತುಂಬ ಆಪ್ಷನ್ಗಳಿದೆ. ನಾನು ಇಷ್ಟು ದಿನ ಮಾಡಿದ್ದು ಕೂಡ ಜಸ್ಟ್ ಮೊಬೈಲ್ನಲ್ಲೇ. ನಾನು ಸುಮಾರು 300-400 ವೀಡಿಯೋಸ್ಗಳು ಪ್ಲಸ್ ಒಂದು 3-4 ಶಾರ್ಟ್ ಫಿಲ್ಮ್ ಎಲ್ಲನೂ ಕೂಡ ಮೊಬೈಲ್ನಲ್ಲೇ ಎಡಿಟ್ ಮಾಡಿ ಮೊಬೈಲ್ನಲ್ಲೇ ಪೋಸ್ಟರ್ಗಳನ್ನ ಡಿಸೈನ್ ಮಾಡಿದೆ. ಸೊ ಇದೆಲ್ಲ ತುಂಬ ಪ್ಯಾಕೇಜ್ಗಳನ್ನ ನಿಮಗೆ ಡೈಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಗೊತ್ತಿಲ್ಲ ಎಷ್ಟು ಜನರಿಗೆ ಯೂಸ್ ಆಗುತ್ತೆ. ಯಾರ್ಯಾರಿಗೆ ಡೌಟ್ ಇದೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ನಿಮ್ಗೆ ಏನು ಡೌಟ್ಸ್ ಇದೆ ಅಂತ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜೈ